स्वागत है आपका बी न्यूज नेशन में। मैं हूं आबिद हुसैन शेख। कांग्रेस के साजिश के चलते मुझे 42 महीने जेल में रहना पड़ा। एमबी पाटिल राजनीति बच्चा जनार्दन रेड्डी। बीजेपी कार्यकर्ता और मुद्दे बिहार क्षेत्र के बीजेपी आकांक्षी मंगला देवी ने आज सामूहिक विवाह का आयोजन किया। इस अवसर पर राज्य बीजेपी अध्यक्ष येडियुरप्पा और पूर्व मंत्री जी जनार्दन रेड्डी इस कार्यक्रम के विशेष चेहरा बने। इस अवसर पर जनार्दन रेड्डी ने जल संसाधन मंत्री एमबी पाटिल को राजनीति का बच्चा और मुख्यमंत्री सिद्धरामैया को मिमिक्री आर्टिस्ट से तुलना की। अपने ऊपर रहे 113 आरोपों का निराधार बताते हुए कांग्रेस की साजिश के चलते मुझे 42 महीने तक हवालात में रहना पड़ा। सरकार की 1 लाख करोड़ की संपत्ति लूटने का आरोप लगाने के बावजूद भी कांग्रेस अब तक मुझसे 1 रुपया भी क्यों नहीं वसूला। आने वाले चुनाव में भाजपा राज्य में 150 सीटों के साथ जीत हासिल करके येडियुरप्पा को मुख्यमंत्री बनाने और मंगला देवी को मंत्री बनाए जाने का विश्वास जताया। ಇವತ್ತು ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಡೀ ಸಮಾಜವನ್ನ ಒಡೆದು ಆಳಬೇಕು ಅನ್ನೋ ಒಂದು ನೀತಿಯನ್ನು ಇವತ್ತು ರೂಪಣೆ ಮಾಡಿದ್ದಾರೆ। ಪಾಪ ಅದಕ್ಕೆ ಈ ಒಂದು ಜಿಲ್ಲೆಯ ಒಬ್ಬ ಎಂಬಿ ಪಾಟೀಲ್ ಅನ್ನುವಂತ ಮಂತ್ರಿ, ಇನ್ನೊಬ್ಬ ಧಾರವಾಡದಲ್ಲಿರುವಂತ ವಿನಯ್ ಕುಲಕರ್ಣಿ, ಇವರೆಲ್ಲರೂ ಕೂಡ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಯಾಡನ್ನು ಕೊಡೋದ್ರ ಮೂಲಕ ಕೆಲವೊಂದು ಸ್ವಾಮೀಜಿಗಳನ್ನ ಅವ್ರ ಪರವಾಗಿ ನಿಲ್ಲಿಸ್ಕೊಂಡ್ಬಿಟ್ಟು ಸಮಾಜದಲ್ಲಿ ಒಡುಕನ್ನು ತಗೊಂಡು ಬಂದು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಅವ್ರು ಕೈ ಹಾಕಿದ್ದಾರೆ। ನಾನು ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಉಜ್ಜಯಿನಿ ಜಗದ್ಗುರುಗಳ ಒಂದು ಅತಿ ದೊಡ್ಡ ಒಂದು ಕಾರ್ಯಕ್ರಮ ನಡೆದಿತ್ತು। ಆ ಸಮಾವೇಶದಲ್ಲಿ ನಾನು ಹೇಳಿದೆ, ನಾನು ಇವತ್ತು ಜನಾರ್ದನ್ ರೆಡ್ಡಿ ನಿನ್ನ ಜಾತಿ ಯಾವುದು ಅಂತಂದ್ರೆ ನನ್ನ ಜಾತಿ ನಾನು ರೆಡ್ಡಿ ಜಾತಿ ಅಂತ ಹೇಳ್ಕೊಳ್ತೀನಿ, ನನ್ನ ಜಾತಿ ಅದು ಲಿಂಗಾಯತ ರೆಡ್ಡಿ ಜಾತಿ ಅಂತ ಹೇಳ್ಕೊಳ್ತೀನಿ, ನನ್ನ ಜಾತಿ ಅದು ವೀರಶೈವ ಲಿಂಗಾಯತ ರೆಡ್ಡಿ ಅಂತ ಹೇಳ್ತೀನಿ। ಇವತ್ತು ಏನಿದೆ ವಿಚಾರಗಳನ್ನ ಹೇಳ್ತಾ ಇರ್ತಾರೆ, ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು। ಕುದಿಯುವವರು ಆವಿ ಆಗ್ತಾರೆ, ಉರಿಯುವವರು ಬೂದಿ ಆಗ್ತಾರೆ। ಮಂಗಳಾದೇವಿ ನಿಮ್ಮ ಈ ಜನಪರ ಕಾಳಜಿ ಕೆಲಸ ಶಾಶ್ವತವಾಗಿರುತ್ತೆ ಅನ್ನುವಂಥ ಮಾತು ನಾನು ಇವತ್ತು ಹೇಳ್ಬೇಕು। ಯಾಕಂದ್ರೆ ಇವತ್ತು ಭಗವಂತ ನಮಗೆ ಏನೇ ಅಷ್ಟೈಶ್ವರ್ಯಗಳನ್ನ ಕೊಟ್ಟಿದ್ರು ಕೂಡ ಇವತ್ತು ನೋಡಿ ಆ ತಾಯಿ ಮಗನ ಕಳ್ಕೊಂಡಿದ್ದಾಳೆ। ಇವತ್ತು ಆ ತಾಯಿ ಮಾತಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಮಾತೇ ಬರ್ತಾ ಇಲ್ಲ, ದುಃಖ। ಇವತ್ತು ಆ ಮಾತುಗಳನ್ನ ಇವತ್ತು ನಾನು ನೋಡಿದೆ ನಾನು ಇವತ್ತು। ಆದ್ರೂ ಕೂಡ ಇಲ್ಲಿರುವಂತ ಬಹಳಷ್ಟು ಮಂದಿ ಯುವಕರಲ್ಲಿ ತನ್ನ ಮಗನ್ನ ನೋಡ್ಕೊಂಡು ಇವತ್ತು ಜನಸೇವೆ ಮಾಡ್ಬೇಕಂತ ಹೇಳಿ ಇವತ್ತು ಆ ತಾಯಿ ನಿಮ್ಮ ಮುಂದೆ ಕೂತ್ಕೊಂಡಿದ್ದಾಳೆ ಬಂಧುಗಳೇ। ಇವತ್ತು ಸಮಾಜದಲ್ಲಿ ಯಾವುದೇ ಒಂದು ರೀತಿಯಲ್ಲೂ ಕೂಡ ಇವತ್ತು ನಾವು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅದೇ ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ಕಣ್ಮುಂದೆ ನನ್ನ ಸಹೋದರಿ ಇದ್ದಾರೆ। ಅದೇ ಒಂದು ರೀತಿಯಲ್ಲಿ ಇವತ್ತು ನನ್ನ ವಿಚಾರದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ಒಂದು ವಿಚಾರಗಳು, ಯಾವುದೇ ನಾವು ಒಂದು ಪುಣ್ಯದ ಕೆಲಸ ಮಾಡಿದ್ರೆ ಅದೇ ನಮ್ಮನ್ನ ಕಾಪಾಡುತ್ತೆ ಅನ್ನುವಂಥದ್ದು। ಇವತ್ತು ಈ ಒಂದು ಸಂದರ್ಭದಲ್ಲಿ ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ। ಇನ್ನು ಎಂಬಿ ಪಾಟೀಲ್ಗೆ ಕಾದಿದೆ ಇನ್ನ। ಇವತ್ತು ಎಂಬಿ ಪಾಟೀಲ್ ಅನ್ನೋದು ಒಬ್ಬ ಸಣ್ಣ ಬಚ್ಚ ಇದ್ದಂಗೆ ಇವತ್ತು ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾರೆ। ಇವತ್ತು ಇಷ್ಟು ದಿನ 4.5 ವರ್ಷ ಆಯ್ತು। ನೀವ್ಯಾರು ಏನ್ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಇವ್ರೇನ್ ಕತೆ ಕಾಯ್ತಾ ಇದ್ರ? ಯಡಿಯೂರಪ್ಪ ಅವರು ನನ್ನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನು ಕೂಡ ಅವ್ರದ್ದೆಲ್ಲ ಬಿಚ್ಚಿಡ್ತೀನಿ ಅಂತಂದ್ರೆ ನೀವೇನ್ ಬಿಚ್ಚಿಡೋದು? ಇವತ್ತು ನಿಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಯಡಿಯೂರಪ್ಪನ ಮೇಲೆ ನಾನಾ ರೀತಿಯಾದ ಕೇಸ್ಗಳನ್ನ ಹಾಕಿದ್ರಿ, ಈ ಜನಾರ್ದನ್ ರೆಡ್ಡಿ ಮೇಲೆ ನಾನಾ ರೀತಿಯ ಕೇಸ್ಗಳನ್ನ ಹಾಕಿದ್ರಿ, ನಮಗೆಲ್ಲ ಕೊಡಬಾರ್ದು ಹಿಂಸೆಯನ್ನ ಕೊಟ್ಟಿದ್ದೀರಿ, ಇವತ್ತು ಅಧಿಕಾರ ಪಡೆದಿದ್ದೀರಿ, ಜನರನ್ನ ಮೋಸ ಮಾಡ್ತಾ ಇದ್ದೀರಿ। ಇದೇ ಒಂದು ರೀತಿಯಲ್ಲಿ ಇವತ್ತು ವೈಯಕ್ತಿಕವಾಗಿ ಜನಾರ್ದನ್ ರೆಡ್ಡಿ ಯಡಿಯೂರಪ್ಪನ ಇವತ್ತು ನೀವು ಏನೇ ಟೀಕೆ ಮಾಡಿದ್ರು ಪರವಾಗಿಲ್ಲಾಗಲೇ ಸಮಾಜ ಉಳಿಯುವಂತ ಕೆಲಸ ಇವತ್ತು ವೀರಶೈವ ಲಿಂಗಾಯತ ಅನ್ನೋದನ್ನ ಇವತ್ತು ಬೇರ್ಪಡಿಸುವಂತ ಒಂದು ಕೆಲಸ ಮಾಡಿದ್ರೆ ಆ ಶಿವ 3ನೇ ಕಣ್ಣು ತೆಗಿತಾನೆ। ಆ 3ನೇ ಕಣ್ಣು ತೆಗೆದ್ರೆ ನೀವೆಲ್ಲರೂ ಕೂಡ ನಿಮ್ಮ ಸರ್ಕಾರ ಭಸ್ಮ ಆಗುತ್ತೆ। ಹಾಗಾಗಿ ದಯಮಾಡಿ ಆ ಕೆಲಸಕ್ಕೆ ನೀವು ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ। ಇವತ್ತು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ಒಂದು ರೀತಿಯಲ್ಲಿ ಬಂಧುಗಳೇ, ಇವತ್ತು
ಇವತ್ತು ನನ್ನ ಸಹೋದರಿ ಮಂಗಳಾ ದೇವಿ ಬಿರಾದರ್ ಅವರು ಇವತ್ತು ನನ್ನ ಈ ವೇದಿಕೆ ಕರೆಸಿದ್ದಾರೆ. ಇವತ್ತು ಸಾರ್ವಜನಿಕವಾಗಿ ತಾವೆಲ್ಲರೂ ಕೂಡ ಕೆಲವೊಂದು ಮಾತುಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ. ಇವತ್ತು ಇದೇ ರಾಜ್ಯ ಸರ್ಕಾರ ಆಳುವಂತ ಒಬ್ಬ ಮುಖ್ಯಮಂತ್ರಿ ದಿನ ಬೆಳಿಗ್ಗೆ ಹೇಳಿದ್ರೆ ದುರಹಂಕಾರದಿಂದ ಮೆರೀತಾ ಇದ್ದಾನೆ. ಅವ್ರ ಭಾಷೆ ನೀವು ನೋಡ್ತಾ ಇದ್ದೀರಾ ಟಿವಿಗಳಲ್ಲಿ, ಅವ್ರ ಆಕ್ಟಿಂಗ್ ನೋಡ್ತಾ ಇದ್ರೆ ನೀವು. ಇವಾಗ ಮಿಮಿಕ್ರಿ ಆರ್ಟಿಸ್ಟ್ ಆಗಿಬಿಟ್ಟಿದ್ದಾರೆ ಅವರು. ಅಂದ್ರೆ ಮೋದಿ ಯಾವ ರೀತಿ ಮಾತಾಡ್ತಾನೆ, ಅಮಿತ್ ಶಾ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಇವತ್ತು ಒಬ್ಬ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿ ಆಗಿ ಯಾರು ಆ ಶಾ ಅಂತ ಹೇಳಿ ಕೇಳ್ತಾನೆ ಜನಗಳನ್ನ. ಯಾರೋ ಒಬ್ರು ಅಮಿತ್ ಶಾ ಅಂತಂದ್ರೆ ಅಮಿತ್ ಶಾ ಅಂತೆ, ಏನೋ ಬಂದ್ರೆ ಕರ್ನಾಟಕವನ್ನ ಮೋಡಿ ಮಾಡಿಬಿಡ್ತಾನೆ ಅಂತೇಳಿ ಆಕ್ಟಿಂಗ್ ಮಾಡಿ ತೋರಿಸ್ತಾನೆ. ಏನ್ ನಿನ್ಗೆ ಗೊತ್ತಿಲ್ಲ ನನಗೆ ಇಡೀ ದೇಶನೇ ಬಿಜೆಪಿ ಮಯ ಆಗಿರುವಂತ ಸಂದರ್ಭದಲ್ಲಿ ಇಡೀ ಭಾರತ ದೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ನಿಂತ್ಕೊಂಡಿರುವಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಕೂಡ ತೀರ್ಮಾನ ಮಾಡಿದ್ದಾರೆ. ಭಾರತ ದೇಶದ ಇವತ್ತು ಪರವಾಗಿ ಇವತ್ತು ಇಡೀ ದೇಶ ಬಿಜೆಪಿ ಮಯ ಆಗುವಂತ ಸಂದರ್ಭದಲ್ಲಿ ಅದೇ ಹಾದಿಯಲ್ಲಿ ನಾವು ಕೂಡ ನಡಿಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ಜನರು, ವಿಶೇಷವಾಗಿ ನಮ್ಮ ಯುವ ಸ್ನೇಹಿತರೆಲ್ಲರೂ ಕೂಡ ಇವತ್ತು ತೀರ್ಮಾನ ಮಾಡಿದ್ದಾರೆ. ಅಮಿತ್ ಶಾ ಅವರ 150 ಮಿಷನ್, 150 ಸೀಟು ಗೆಲ್ಲೋದು ಗ್ಯಾರಂಟಿ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಅದೇ ಒಂದು ರೀತಿ ಆ ಒಂದು 150ರಲ್ಲಿ ಇವತ್ತು ನನ್ನ ಸಹೋದರಿ ಮಂಗಳಾ ಬಿರಾದರ್ ಅವರು ಕೂಡ, ಯಾಕಂದ್ರೆ ಆ ತಾಯಿ ಒಂದು ಮಾತನ್ನು ಹೇಳ್ತಾ ಇದ್ರು, ಅಣ್ಣವ್ರೆ ನಮಗೆ ಟಿಕೆಟ್ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಅವ್ರು ನನಗೆ ಕೊಡ್ತಾರೋ ಯಾರು ಕೊಡ್ತಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ಪಕ್ಷದವರಿಗೆ, ನಮ್ಮ ಊರಿನವರಿಗೆ, ನಮ್ಮ ಭಾಗದಲ್ಲಿ ಇರುವಂತವ್ರಿಗೆ ನಮಗೆ ಟಿಕೆಟ್ ಇಸ್ಕೊಡಿ ಅಂತ ಕೇಳಿದಾರಾಗ್ಲೇ ನನಗೆ ಟಿಕೆಟ್ ಇಸ್ಕೊಡಿ ಅಂತ ಕೂಡ ತಾಯಿ ಕೇಳಿಲ್ಲ. ಅದು ಅವ್ರ ದೊಡ್ಡ ಗುಣ. ಅವರು ಇವತ್ತು ಬಂಧುಗಳೇ ನಾನು ಒಂದೇ ಒಂದು ಮಾತು ಹೇಳ್ಬೇಕಂತ ಇದೆ. ಇವತ್ತು ಸಿದ್ದರಾಮಯ್ಯ ಮಾತೆತ್ತಿದ್ರೆ ಅಮಿತ್ ಶಾ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಜೈಲಿಗೆ ಹೋಗಿ ಬಂದಿದ್ದಾರೆ, ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಇದೆಲ್ಲ ಜೈಲು ಜೊತೆಗೆ ನಾನು ಕೈ ಹಾಕಿಲ್ಲ, ಯಾರಿಗೂ ನಾನು ಕೆಲಸ ಮಾಡಿಲ್ಲ. ಹಾಗಾಗಿ ಇವತ್ತು ನನ್ನ ಮೇಲೆ ಇಷ್ಟು ನೂರಾರು ಪ್ರಕರಣಗಳು ಮಾಡಿದ್ರು ಕೂಡ ಎಲ್ಲ ಪ್ರಕರಣಗಳಿಂದ ಕೂಡ 95 ಭಾಗ ಪ್ರತಿಶತಗಳನ್ನು ಮತ್ತು ಎಲ್ಲ ಪ್ರಕರಣಗಳಿಂದ ನಾನು ಹೊರಗೆ ಬಂದಿದ್ದೀನಿ, ಮುಕ್ತರಾಗಿದ್ದೀನಿ ನಾನು. ಹಾಗಾಗಿ ಅದನ್ನ ತಡ್ಕೊಳ್ಳಿಕ್ಕೆ ಕೈಲಿ ಆಗ್ತಾ ಇಲ್ಲ. ನಿಮ್ಮ ಹೈಕಮಾಂಡ್ ಯಾಕೆ ಅಷ್ಟೊಂದು ಜವಾಬ್ದಾರಿ ಕೊಡ್ತಾರೆ ಪಕ್ಷದಲ್ಲಿ? ಯಾಕೆ ಮುಂಚೆ ಎಷ್ಟು ರಾಜವರಸ್ವಾಗಿತ್ತು, ಎಷ್ಟು ನಿಮ್ದು ಆಕ್ಟಿವಿಟಿ ಇತ್ತು, ಈಗ ಅಷ್ಟೊಂದು ಮುದ್ದೆ ಬೇಳೆದಿಂದ ಪ್ರಾರಂಭ ಆಗಬೇಕಿತ್ತು ದೂರ ಬಂದಿದ್ರೆ ಅದಕ್ಕೆ ನಮ್ಮ ಸಹೋದರಿ ಮಂಗಳಾ ಬಿರಾದರ್ ಅವರು ಇವತ್ತು ಇಲ್ಲಿ ಹೆಸರಿರುವಂಥ ಧರ್ಮಸ್ಥಾನ ಹೀಗೆ ಪ್ರತಿಯೊಂದಕ್ಕೂ ಕೂಡ ಸಮಯವನ್ನು ಬರಲೇಬೇಕು. ಇವತ್ತು ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಹಿಂದೆ ಅಮಿತ್ ಶಾ ಯಾರು ಮಾತಾಡೋದು ಯಾಕೆ ನಮ್ಮ ಮಾಡ್ತಾರೆ ಆದಷ್ಟು ನಾನು ಎದಕ್ಕೆ ಹೋಗೋದಿಲ್ಲ. ಕಾರಣ ಏನಂತಂದ್ರೆ ನಾವೆಲ್ಲ ನಮ್ಮ ಯಾವತ್ತು ಪಕ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ವತಿಯನ್ನ ಯಾವುದೇ ಪಕ್ಷದ ತೀರ್ಮಾನ ಏನಾಗುತ್ತೆ ಅದಕ್ಕೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ನೀವು ನಾನು ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರು ಎಲ್ಲಿಸುವಂತ ಪ್ರಯತ್ನ ಮಾಡ್ತೀನಿ, ಗೆದ್ದೆ ಗೆಲ್ತೀನಿ. ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಸಾಕು ವಿರುದ್ಧ ಗೆಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾನು ಫಸ್ಟ್ ಬರ್ತಾವನ್ನ ಕರೆಕ್ಟ್ ಮಾಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ಅವ್ರ ವಿರುದ್ಧ ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಕೂಡ ಗೆಲ್ತಾರೆ. ಡಿಕೆಶಿ ಕೂಡ ಲೇಟಾಗಿದೆ, ನೀವು ಮಾಡಬೇಕಾಗಿಲ್ಲ ನೋಡಿ. ಇವತ್ತು ಅವತ್ತು ನನ್ನ ಮೇಲೆ ರೈಡ್ ಆಯಿತು. ಇವತ್ತು ನಾನೆಲ್ಲ ಆ ಒಂದು ಇನ್ಕಮ್ ಟ್ಯಾಕ್ಸ್ ಪ್ರಕರಣಗಳಲ್ಲಿ ಇವತ್ತು ನಾನು और खबरों के लिए देखते रहिए बी न्यूज़ नेशन।